ಅವರಿಗೆ ಒಂದು ಪುಷ್ಪಗುಚ್ಛ. ನಮಸ್ಕಾರ ಸ್ನೇಹಿತರೆ. ನಾರ್ಮಲ್ ಆಗಿ ಒಂದು ಸಿನಿಮಾದು ಪೋಸ್ಟರ್ ಲಾಂಚ್ ಅಂತ ಹೇಳಿದ್ರೆ ದೊಡ್ಡ ಫಿಲಂ ಆರ್ಟಿಸ್ಟ್ ಹತ್ರ ಹೋಗಿ ಪೋಸ್ಟ್ ಲಾಂಚ್ ಮಾಡಿಸ್ತಾರೆ. ಆದ್ರೆ ಹೈನದು ಒಂದು ವಿಭಿನ್ನತೆ ಏನು ಅಂದ್ರೆ ರಿಯಲ್ ಹೀರೋ ಕೈಲಿ ನಾವು ಪೋಸ್ಟರ್ ಲಾಂಚ್ ಮಾಡಬೇಕು ಅಂತ ನಾವು ಡೇ ಒನ್ ಇಂದ ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ಹೈನ ಒಂದು ದೇಶಭಕ್ತಿ ಚಿತ್ರ, ನಿಜವಾದ ಒಬ್ಬ ಹೀರೋ ಮುಂದೆ ಇದೀವಿ ನಾವು. ಈಸ್ ನನ್ ಅದರ್ ದನ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಸೊ ಇವತ್ತಿನ ಪೋಸ್ಟರ್ನ ನಾವು ಅವ್ರ ಕೈಯಲ್ಲಿ ಲಾಂಚ್ ಮಾಡಿಸ್ತಾ ಇದ್ದೀವಿ. ವಿ ಹ್ಯಾವ್ ಬಿನ್ ಬ್ಲೆಸ್ಡ್ ಆಕ್ಚುಲಿ. ಸರ್ ವೆಲ್ಕಮ್ ಸರ್. ನಾವು ಇವತ್ತು ನಿಮ್ಮ ಕೈಗೆ ಒಂದು ಪೋಸ್ಟರ್ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ದಯವಿಟ್ಟು ಒಂದು ಪೋಸ್ಟರ್ ಲಾಂಚ್ ಮಾಡಿಕೊಡಿ. ವಂಡರ್ಫುಲ್, ತುಂಬಾ ಚೆನ್ನಾಗಿದೆ. ಧನ್ಯವಾದ. ಮೂವಿ ನೋಡಿದ್ರೆ ಇದನ್ನ ಪೋಸ್ಟ್ ನೋಡಿದ್ರೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಪ್ಯಾರಾ ರೆಜಿಮೆಂಟ್ ಏನೋ ಇನ್ಕ್ಲೂಡ್ ಮಾಡ್ದಂಗಿದ್ದೀರಾ, ಇಂಟೆಲಿಜೆನ್ಸ್ ಏನೋ ಇನ್ಕ್ಲೂಡ್ ಮಾಡ್ದಂಗಿದ್ದೀರಾ. ಹೌದು ಸರ್. ಸೀಮ್ಸ್ ಟು ಬಿ ಎ ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಲೆಟ್ಸ್ ವೇಟ್ ಅಂಡ್ ವಾಚ್. ಯಾವಾಗಲೂ ಅನ್ಕೊಂತಿದ್ದೆ ಗೊತ್ತಾ, ನಾನು ವಾರ್ ಇಂಜೂರ್ಡ್ ಆಗಿರೋದ್ರಿಂದ ವಾರ್ ಮೂವೀಸ್ ತುಂಬಾ ನೋಡ್ತಾ ಇರ್ತೀನಿ. ವಾರ್ ಮೂವೀಸ್ ನೋಡ್ಬೇಕಾದ್ರೆ ನೀವು ಯಾವ್ದಾದ್ರು ನೆಟ್ಫ್ಲಿಕ್ಸ್ ಅಲ್ಲಿ ಎಲ್ಲಾದ್ರೂ ಹೋಗಿ ನೋಡಿ, ಸುಮಾರು ವಿಡಿಯೋ ಬರೀ ಹಾಲಿವುಡ್ ಮೂವೀಸ್ ಇದಾವೆ. ನನ್ಗೆಲ್ಲೋ ಒಂಥರ ಅದು ಅಳಕಿತ್ತು, ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ, ಇಂಡಿಯಾದಲ್ಲಿ ವಾರ್ ಮೂವೀಸ್ ಯಾಕೆ ಮಾಡ್ತಾ ಇಲ್ಲ? ಎಷ್ಟೊಂದು ಸಬ್ಜೆಕ್ಟ್ ಇದೆ, ಎಷ್ಟೊಂದು 4 ಯುದ್ಧವನ್ನ ಪಾಕಿಸ್ತಾನ ಜೊತೆ ನಾವು ಯುದ್ಧ ಮಾಡಿದೀವಿ, ಎಷ್ಟೊಂದು ಸಬ್ಜೆಕ್ಟ್ ಇದ್ರು ಮೂವಿ ಬರ್ತಾ ಇಲ್ಲಲ್ಲ, ಪೇಟ್ರಿಯೋಟಿಸಂ ಬಗ್ಗೆ ಮೂವಿ ಬರ್ತಾ ಇಲ್ಲಲ್ಲ ಅಂತ ಅನ್ಕೊಂತಾ ಇದ್ದೆ. ಐ ಆಮ್ ರಿಯಲಿ ಪ್ರೌಡ್ ದಟ್ ನೀವೊಂದು ಈ ಇನಿಷಿಯೇಟಿವ್ ತಗೊಂಡು ಒಂದು ಪೇಟ್ರಿಯೋಟಿಸಂ ಬಗ್ಗೆ ಮೂವಿ ಮಾಡ್ತಾ ಇದ್ರ ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಸರ್ ಇದು ಪ್ಯೂರ್ ಪೇಟ್ರಿಯಟಿಸಂ ಮೂವಿ, ಅದು ಕರೆಕ್ಟ್ ಆಗಿರೋ ಕೈಲೇ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಕೈಲಿ ಆಗಿದೆ. ಇವತ್ತು ಯು ಆರ್ ಸೋ ಬ್ಲೆಸ್ಡ್. ಐ ಆಮ್ ಶೂರ್ ನಿಮ್ಮೆಲ್ಲ ಟೀಮ್ ಇಷ್ಟು ಕಷ್ಟಪಟ್ಟಿದ್ದನ್ನ ಮಾಡಿದಿರಾ. ಐ ಆಮ್ ಶೂರ್ ದಿಸ್ ಮೂವಿ ಬಿ, ಐ ವಿಶ್ that this movie becomes a great success and paves the way for many such more movies. ಹೌದು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.